ಯಾರೋ ಅಯೋಗ್ಯನೇ ಕೆಲಸ ಮಾಡಿದಾನೆ, ಅವನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅದಿತಿ ನೀ ಮಾಡಬೇಡ, ನಾ ಮಾಡ್ತೀನಿ. ಫೋನ್ ಕೊಡು. ಅದಿತಿ ನಾಟ್ ರೀಚಬಲ್ ಬರ್ತಿದೆ. ಮಿಸ್ ಆಗ್ಬಿಟ್ಟ. 5 ಜನ ಸಿಗ್ಬೇಕಿತ್ತು, ಬೆಂಡಕ್ ಬಿಡ್ತಿದ್ದೆ. ಹೋಗ್ಲಿ ಬಿಡು, ನೀ ಇನ್ಮೇಲೆ ಹುಷಾರಾಗಿರು. ಸರಿ ಧ್ರುವ, ನಾ ಹೊರಡ್ತೀನಿ. ಬಾಯ್ ಬಾಯ್. ಮೊದ್ಲು ಅವ್ನ್ ಯಾರೋ ಫೋನ್ ಮಾಡೋ ಬದ್ಲು ಈ ಧ್ರುವನಾದ್ರೂ ಕಾಲ್ ಮಾಡಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಈ ಗೂಬೆ ಮುಂಡದಕ್ಕೆ ಅದೆಲ್ಲ ಎಲ್ಲಿ ಗೊತ್ತಾಗತ್ತೆ. ಇವತ್ತು ಹೇಗಾದ್ರೂ ಮಾಡಿ ನನ್ನ ಮನ್ಸಲ್ಲಿರೋದ್ನೆಲ್ಲ ಅತಿಥಿಗೆ ಹೇಳ್ಬೇಡ ಅನ್ಕೊಂಡಿದ್ದೆ, ಆದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾಗೋಯ್ತು. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ, ಜಗವೇ ನೀನು. ಅವಳು ಇವ್ರ ಕಡೆ ತಿರುಗಿ ನೋಡ್ತಾಳೆ, ಇವರು ಅವಳ ಕಡೆ ತಿರುಗಿ ನೋಡ್ತಾ ಇದಾರೆ. ಇವ್ರು ನೋಡ್ತಿದ್ರೆ ನಂಗ್ಯಾಕೋ ಇವರಿಬ್ರು ಮಧ್ಯೆ ಏನೋ ನಡೀತಿದೆ ಅನ್ನಿಸ್ತಿದ್ಯಲ್ಲ. ಹೇಗಾದ್ರೂ ಮಾಡಿ ಇದನ್ನ ಪತ್ತೆ ಮಾಡ್ಲೇಬೇಕು. ಧ್ರುವ ಸರ್, ಹೌದು ನೀವೇನಿಲ್ಲಿ? ನನ್ನ ವಿಷಯ ಆಗಿರ್ಲಿ, ಆಡಿಟರ್ ಆಫೀಸ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀವೇನ್ ಇಲ್ಲಿ ಮಾಡ್ತಿದ್ದೀರಾ? ನಿಮ್ ಆಟ ಎಲ್ಲ ಬಿಟ್ಟು ಅದೇನಿದೆ ಮುಗಿಸ್ಕೊಂಡು ಬೇಗ ಬನ್ನಿ. ಹಲೋ ಮೀನು, ಸಾರಿ ಮೀನು, ಇವತ್ ಯಾಕೋ ನನ್ ಟೈಮೇ ಸರಿ ಇಲ್ಲ. ಇನ್ನೊಂದ್ಸತಿ ಸಿಗ್ತೀನಿ, ಸಾರಿ, ಬೇಜಾರ್ ಮಾಡ್ಕೋಬೇಡ. ಅವರಲ್ಲ ಅಂತ ಹೇಗ್ ಕನ್ಫರ್ಮ್ ಮಾಡ್ಕೊಂಡೆ? ನಿನ್ ಹತ್ರ ಏನ್ ಪ್ರೂಫ್ ಇದೆ? ನನ್ನೇನು ಅಷ್ಟು ದಡ್ಡ ಅನ್ಕೊಂಡಿದ್ಯಾ? ನನ್ ಫೋನ್ ಮಾಡಿದ್ನಲ್ಲ ವಾರ್ಡ್ಬಾಯ್ ಹತ್ರ ಹೋಗಿ ಇವ್ರಿಬ್ರು ಫೋಟೋ ತೋರಿಸಿ ಇವರೇನ ಬಂದಿದ್ದು ಅಂತ ಕೇಳ್ದೆ. ಅದಕ್ಕೆ ಅವನು ಇಲ್ಲ ಸರ್, ಬಂದಿದ್ದು ಬೇರೆ ಬರು ಅಂದ. ನೋಡು, ನೀನ್ ತಲೆ ಕೆಡ್ಸ್ಕೋಬೇಡ. ಅವನ್ಯಾರೋ ಬೇರೆ ವಿಚಾರಕ್ಕೆ ಬಂದಿರ್ಬೇಕು. ಅದು ಅಲ್ಲದೆ ನಾವು ಅವಳ ಹೆಸರಿನ ಕೊಟ್ಟಿಲ್ಲ, ಬೇರೆ ಹೆಸರು ತಾನೇ ಕೊಟ್ಟಿರೋದು. ಅದಕ್ಕೆ ನಾನು ಸ್ವಲ್ಪ ಲೈಟ್ ಆಗಿ ರಿಲ್ಯಾಕ್ಸ್ ಆದೆ. ಆದ್ರೆ ನೀನು ಹುಷಾರಾಗಿರು. ಒಂದು ಕ್ಷಣ ನಿನ್ನ ಮಾತು ಕೇಳಿ ನನ್ನ ಹಾರ್ಟ್ ಬಿಟ್ಟೆ ಸ್ಟಾಪ್ ಆದಂಗಾಯ್ತು. ನೋಡು, ನೀನು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡಬೇಡ. ಹಾಗೇನೂ ಆಗಲ್ಲ. ಎಲ್ಲಿಗಿಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯ ಆಚೆ ಬಂದು ವೇದಾಂತ್ ವಿಕ್ಕಿ ನನ್ನನ್ನು ಮನೆಯಿಂದ ಆಚೆ ಹಾಕ್ತಾರೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಈ ಮನೆ ಋಣ ಮುಗೀತು ಅಂತ ಅಂದ್ಕೊಂಡಿದ್ದೆ. ಹಾಗೇನೂ ಆಗಲಿಲ್ಲ. ಆಗಕ್ಕೂ ನಾನು ಬಿಡಲ್ಲ. ಬಾಯ್. ಗುಡ್. ಆದ್ರೆ ಅದನ್ನ ನನ್ನ ಆಗಿಲ್ವಾ? ಹಾಗೇನೇನು ಸರ್ ಹೇಳ್ಬೋದು. ಆ ಲೇಡಿನ ಅಡ್ಮಿಟ್ ಮಾಡಿರೋ ಹಾಸ್ಪಿಟಲ್ ಅಪೂರ್ವ ಹಾಸ್ಪಿಟಲ್ ಅಂತ. ಆ ಹಾಸ್ಪಿಟಲ್ ನಿಮ್ಮ ಮನೆಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಅವತ್ತು ಸೀರಿಯಸ್ ಆಗಿರೋ ಲೇಡಿನ ಇಬ್ರು ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ಅದ್ಬಿಡಿ, ಅವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಲೇಡೀಸ್ ಅಂತ ಗೊತ್ತಾಯ್ತಾ? ಗೊತ್ತಾಗಿದೆ ಸರ್. ಅವತ್ತು ಅಡ್ಮಿಟ್ ಆಗಿರೋ ಲೇಡಿನ ಹೆಸರು ಕೆಂಪಮ್ಮ ಅಂತ. ನೋಡಿ, ಇದು ರಿಜಿಸ್ಟರ್ ಜೆರಾಕ್ಸ್ ಕಾಪಿ. ಹಾಗಾದ್ರೆ ಇದು ನಮ್ಮಮ್ಮ ಅಲ್ಲ ಅನ್ಸುತ್ತೆ. ಪ್ರಜ್ವಲ್, ನೀವು ಬೇರೆ ಹಾಸ್ಪಿಟಲ್ನ ವಿಚಾರಿಸಿದ್ರಾ? ಹೌದು ಸರ್, ಅವತ್ತು ಡೇಟ್ನಲ್ಲಿ ನಿಮ್ಮ ಮನೆ ಹತ್ತಿರ ಇರುವ ಎಲ್ಲ ಹಾಸ್ಪಿಟಲ್ ಚೆಕ್ ಮಾಡಿದ್ದೀವಿ. ಅವತ್ತು ಬರ್ನ್ ಇಂಜುರಿ ಅಂತ ಅಡ್ಮಿಟ್ ಆಗಿರೋದು ಈ ಹಾಸ್ಪಿಟಲಲ್ಲಿ ಮಾತ್ರ. ಬೇರೆ ಯಾವ ಹಾಸ್ಪಿಟಲಲ್ಲೂ ಬರ್ನ್ ಇಂಜುರಿ ಕೇಸ್ ಬಂದಿಲ್ಲ. ಡ್ಯಾಮಿಟ್. ಆದ್ರೆ ಇದಕ್ಕೂ ಅಮ್ಮಂಗೂ ಏನು ಸಂಬಂಧ ಇಲ್ಲ ಅನ್ಸುತ್ತೆ. ಪೇಷಂಟ್ ಕಲ್ಕೋಬಿಡಿ ಸರ್. ನಾವು ಇಷ್ಟು ಬೇಗ ಯಾವ ತೀರ್ಮಾನಕ್ಕೂ ಬರೋಕ್ಕಾಗಲ್ಲ.
ಯಾಕೋ ಈ ಕೇಸ್ ನಾವು ಅನ್ಕೊಂತಾರೆ ಇಲ್ಲ ಅನ್ಸುತ್ತೆ. ಅಂದ್ರೆ ಸರ್, ನಂಗ್ಯಾಕೋ ನಿಮ್ ತಾಯಿ ವಿಷಯದಲ್ಲಿ ಯಾರೋ ಬೇಕಂತಲೇ ಫೌಲ್ ಪ್ಲೇ ಮಾಡಿ ಹೆಸರು ಬದಲಾಯಿಸಿ ಅಡ್ಮಿಟ್ ಮಾಡಿದ್ರ ಅನ್ಸ್ತದೆ. ಯಾವುದಕ್ಕೂ ಸ್ವಲ್ಪ ವೇಟ್ ಮಾಡಿ, ನಾಳಷ್ಟೊತ್ತಿಗೆ ನನಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾನು ಎಲ್ಲ ಕಡೆ ನನ್ನ ಮೌರನ್ನು ಬಿಟ್ಟಿದ್ದೇನೆ. ಆಲ್ರೆಡಿ ಅವರು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಮನುಷ್ಯರು ಬೆರಳು ಇಷ್ಟು ಸಾಫ್ಟ್ ಆಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೋ ಸಾಫ್ಟ್. ಕೈಯೇ ಇಷ್ಟು ಸಾಫ್ಟ್ ಆಗಿದೆ ಅಂದಮೇಲೆ ಇನ್ನು ಮನಸ್ಸು ಎಷ್ಟು ಸಾಫ್ಟ್ ಆಗಿರಬಾರ್ದು. ಯಾರಾದ್ರೂ ಬಂದು ನನ್ನ ಕಾಪಾಡ್ರಪ್ಪ. ಪಬ್ಲಿಕ್ ಅಲ್ಲಿ ನನ್ನ ಮಾನ್ ಭಂಗ ಆಗೋದ್ರೊಳಗೆ ನನ್ನ ಬಚ. ನೀನು ವರ್ಕ್ ಲೈಫ್ ಹಾಗೂ ಫ್ಯಾಮಿಲಿ ಲೈಫ್ನ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು. ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ವಿಕ್ರಾಂತ್, ಜಗತ್ತಲ್ಲಿ ದೊಡ್ಡ ಗಿಫ್ಟ್ ಅಂದ್ರೆ ಟೈಮ್. ಅದು ಒಂದ್ಸಲ ಕಳೆದು ಹೋದ್ರೆ ಮತ್ತೆ ಸಿಗೋದಿಲ್ಲ. ಕೆಲವೊಂದಿನ ಯಾವಾಗ ಮಾಡಬೇಕು ಆಗ್ಲೇ ಮಾಡಬೇಕು, ಅವಾಗ್ಲೇ ಅನುಭವಿಸ್ಬೇಕು ಕೂಡ. ಫಾರ್ ಇನ್ಸ್ಟೆನ್ಸ್, ನಿಮ್ಮಿಬ್ರಿಗೂ ವಯಸ್ಸಾದ್ಮೇಲೆ ಬೈಕ್ ರೈಡ್ ಹೋಗೋದಿಕ್ಕಾಗತ್ತಾ? ಅಥವಾ ಲಾಂಗ್ ಡ್ರೈವ್ ಹೋಗೋದಿಕ್ಕಾಗತ್ತಾ? ಅಥವಾ ನಾವ್ ಹೀಗಿದೀವಲ್ಲ ಹಾಗಿರೋದಿಕ್ಕಾಗತ್ತಾ? ನೀನ್ ಹೇಳೋದೇನೋ ಕರೆಕ್ಟ್ ಆಗಿ ರಜಾ, ಆದ್ರೆ ಕೆಲ್ಸದ ಮಧ್ಯ ಟೈಮ್ ಹೊಂದ್ಸೋದ್ ಹೆಂಗೆ ಅದೇ ನಂಗೆ ಅರ್ಥ ಆಗಲ್ಲ. ಯಾವ ಕೆಲಸದಲ್ಲೂ ಬಿಡು ಅನ್ನೋದು ಇರೋದಿಲ್ಲ ವಿಕ್ರಾಂತ್. ನಾವು ಬಿಡು ಮಾಡ್ಕೊಳ್ಬೇಕು. ನಾವೆಲ್ಲ ಹೇಗೂ ಒಟ್ಟಿಗೆ ಇದೀವಿ. ನಾವು ವರ್ಕ್ನ ಶೇರ್ ಮಾಡ್ಕೊಳ್ಳೋಣ. ಲೀವ್ ತಗೋ, ನಿನ್ ಕೆಲಸನ ನಾನ್ ಶೇರ್ ಮಾಡ್ತೀನಿ. ನಾನ್ ಲೀವ್ ತಗೊಂಡಾಗ ನನ್ ಕೆಲಸನ ನೀನ್ ಶೇರ್ ಮಾಡು. ಆಗ ಎಲ್ಲರೂ ಆರಾಮಾಗಿರ್ಬೋದಲ್ವಾ? ನಿಜ ಆಗ್ರಜ. ಗುಡ್. ಸ್ಪೆಂಡ್ ಸಮ್ ಗುಡ್ ಟೈಮ್ ವಿತ್ ಹರ್. ಗೋ ಟೇಕ್ ಆನ್ ಹಾಲಿಡೇ. ಸುತ್ತಾಡು, ಓಡಾಡು. ಲವ್ ಅಲ್ಲಿ ನೀನ್ ಸೀನಿಯರ್. ನನ್ನ ಹತ್ರ ನೀನ್ ಟಿಪ್ಸ್ ತಗೊಳ್ಳೋದು ಚೆನ್ನಾಗಿರೋದಿಲ್ಲ ಕಣ. ವಿಕ್ರಾಂತ್, ಲವ್ ಅನ್ನೋದು ಮದ್ವೆಗೆ ಮುಗ್ದೋಗ್ಬಾರ್ದು. ಮದ್ವೆ ಆದ್ಮೇಲೆ ಲವ್ ಇನ್ನೂ ಜಾಸ್ತಿ ಆಗ್ಬೇಕು. ನಮ್ಮ ಲೈಫ್ ಪಾರ್ಟ್ನರ್ ಜೊತೆ ನಾವು ಪ್ರತಿ ಕ್ಷಣ ಸೆಲೆಬ್ರೇಟ್ ಮಾಡ್ಬೇಕು. ವಿಕ್ರಾಂತ್, ದೊಡ್ಡ ಸಾಧನೆ ಅಂತ ಯಾವುದೂ ಇಲ್ಲ. ನಮ್ಮ ಜೀವನದ ಪ್ರತಿ ಕ್ಷಣ ಅನುಭವಿಸ್ಬೇಕು. ಅದೇ ನಿಜವಾದ ಸಾಧನೆ ಅಂತ ಔಷಧ ಹೇಳ್ತಾರೆ. ವಿಚ್ ಇಸ್ ಆಕ್ಚುಲಿ ಟ್ರೂ. ನೀನು ಅಷ್ಟೇ ಲೈಫಿನ ಪ್ರತಿ ಕ್ಷಣ ಟು ದ ಕೋರ್ ಬದುಕೋದಕ್ಕೆ ಟ್ರೈ ಮಾಡು. ಎಲ್ಲ ಸರಿ ಹೋಗುತ್ತೆ. ಏನಕ್ಕ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಿದ್ಯಾ? ಕಣ, ನನ್ ಮಾಡೋದು ಸರಿ ಹೋಯ್ತು. ಅದಾದ 1500 ರೂಪಾಯಿ 2 ಗಂಟೆಗೆ ಬರುತ್ತೆ ಅಂತ ನಂಬ್ಕೊಂಡು ಪೇಪರ್ ಹಾಕೋ ಕೆಲ್ಸನೂ ಬಿಟ್ಬಿಟ್ಟೆ. ಈಗ ಆ 2 ಗಂಟೆ ಕೆಲ್ಸನೂ ಕತ್ತಮ್ಮ. ಹೌದು ಕಣ, ಅದು ಬಿಟ್ಟಕ್ಕಾಯ್ತು. ಅಂದ್ರೆ ಅಲ್ಲಿಗ್ ನಾನ್ ಹೇಳಿದೆ ಕರೆಕ್ಟ್ ಅಲ್ವಾ? ಏನು? ಹೇ ಅದೇ ಅಕ್ಕ, ಯಾವನೋ ನಿಂಗ್ ತಗ್ಲಾಕೊಂಡಿದ್ದಾನೆ, ಕಾಳಾಗ್ತಿದ್ದಾನೆ ಅಂತ ಹೇಳಿದ್ದು. ಸುಮ್ನೆ ಡವ್ ಮಾಡ್ಬೇಡ. ಯಾರೋನು ಪರಿಚಯನಾ? ಕಾಲೇಜ್ ಮೇಟಾ? ಕ್ಲಾಸ್ ಮೇಟಾ? ಹೇಳಕ್ಕ, ಪರವಾಗಿಲ್ಲ, ನಾಚ್ಕೋಬೇಡ. ಈ ವಯಸ್ಸಲ್ಲಿದ್ದೆಲ್ಲ ಮಾಮೂಲ್ ಅಂತ. ಏಯ್ ಸಾಕ್ ಸುಮ್ನೆ. ದೊಡ್ಡ ಅಡ್ಗುಲಜ್ಜಿ ತರ ಹೇಳಕ್ ಬರ್ಬೇಡ. ಯಾರಂತಾನ ನಂಗೆ ಗೊತ್ತಿಲ್ಲ. ಮತ್ತವನಿಗೆ ನಿನ್ ನಂಬರ್ ಹೇಗ್ ಸಿಕ್ತು? ಅದೇನ್ ದೊಡ್ಡ ವಿಷಯನಾ? ಈಗೆಲ್ಲ ಡಾಟಾ ಕಲೆಕ್ಷನ್ ದೊಡ್ಡ ಬಿಸ್ನೆಸ್ ಅಲ್ವಾ, ಹಾಗೆ ಸಿಕ್ಕಿರುತ್ತೆ. ಆದ್ರೂ ನಂಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಧ್ರುವ ಬೇಕು ಅಂತಾನೆ ಕಾಲ್ ಮಾಡಿ ನನ್ನ ಕರೆಸ್ಕೊಂಡಿರ್ಬೋದಾ? ನಮ್ ಬುದ್ಧಿನೇ ಇಲ್ಲ. ಗುಗ್ಗು ತರ ಮೂತಿ ಓದಿಸ್ಕೊಂಡು ಎದ್ ಬಂದ್ಬಿಟ್ಟೆ. ಅಲ್ಲೇ ಏನೋ ಒಂದ್ ನೆಪ ಹೇಳ್ಕೊಂಡ್ ಕೂತಿದ್ರೆ ಆ ಸಾಮಿ ಬಾಯಿ ಬಿಡ್ತಿದ್ನೋ ಏನೋ. ಅವನ ಹತ್ರ ಹೇಗ್ ಮಾತಾಡೋದು? ನಾನಾಗ್ ನಾನೇ ಮಾತಾಡ್ಸಿದ್ರೆ ನಾನೇ ಅವ್ನ ಹಿಂದೆ ಬಿದ್ದಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾನೆ. ಪ್ರಳಯ ಆದ್ರೂ ಪರವಾಗಿಲ್ಲ, ನಾನಾಗ್ ನಾನೇ ಮಾತ್ರ ಈ ವಿಚಾರದಲ್ಲಿ ಅವನಿಗೆ ಫೋನ್ ಮಾಡಲ್ಲ. ನೋಡೋಣ, ಹಣೆ ಬರಹದಲ್ಲಿದ್ರೆ ಮೀಟಿಂಗು ಆಗುತ್ತೆ, ಡೇಟಿಂಗು ಆಗುತ್ತೆ. ಹೆಣ್ಮಕ್ಳು ಹಾಳಾಗ್ಬಿಟ್ರು, ಮೈನ್ ವಯಸ್ಸಲ್ಲೇ ಮಾಯ ಆಗ್ಬಿಡ್ತಾರೆ. ನೋಡಿ ನಾದ್ರು, ಇನ್ನೀ ವಿಷಯನ ನಿನ್ನ ಹತ್ರ ಮುಚ್ಚಿಡೋದ್ರಲ್ಲಿ ಏನು ಯೂಸ್ ಇಲ್ಲ. ವಿಷಯ ನಿನ್ ಮದ್ವೆಗಿಂತ ಮುಂಚೆನೆ ಹೇಳ್ಬೇಕು ಅಂತ ಅನ್ಕೊಂಡ್ವಿ, ಬಟ್ ಸರಿಯಾಗಿ ಟೈಮ್ ಸಿಕ್ಕಿರ್ಲಿಲ್ಲ. ಈಗ ನೀನು ನಾವು ಮಾತಾಡೋದನ್ನ ಕೇಳಿಸ್ಕೊಂಡಿರೋದ್ರಿಂದ ಹೇಳ್ತಾ ಇನ್ ಕೇಳು. ನೀನ್ ಅನ್ಕೊಂಡಿರೋ ಹಾಗೆ
ಸುಹಾಸಿನಿ ನಮ್ ಹೆತ್ತ ತಾಯಲ್ಲ. ಗೊತ್ತು ಬಾವಾ. ವಾಟ್ ವಿಷಯ ನಿಮ್ಗೆ ಗೊತ್ತಿತ್ತಾ? ಹೌದು ಬಾವಾ, ನನ್ಗೆ ಈ ವಿಷಯ 2 ದಿನದ ಹಿಂದೆ ಗೊತ್ತಾಯ್ತು. ನನಗಿದನ್ನ ನಂಬೋಕೆ ಆಗ್ತಿಲ್ಲ. ಈ ವಿಷಯನ ನಿನಗೆ ಯಾರು ಹೇಳಿದ್ದು ಮೊದಲು? ವೇದಾಂತ್. ಆದ್ರೆ ಅವ್ನು ನನ್ನ ಹತ್ರ ಈ ವಿಷಯನ ಯಾರ ಹತ್ರ ಡಿಸ್ಕಸ್ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಅದಕ್ಕೆ ಬಾಯ್ ಬಿಟ್ಟಿರ್ಲಿಲ್ಲ. ಹಾಗಿದ್ರೆ ನಡಿ, ಇದೇ ಒಳ್ಳೆ ಟೈಮ್. ಈಗಲೇ ಅಗ್ರಜನ ಹತ್ರ ಹೇಳ್ಬಿಡೋಣ. ಬೇಡ ಬಾವಾ, ನೀವ್ ಹೇಳಿದ ತಕ್ಷಣ ಅವ್ನು ನಿಮ್ ಮಾತು ನಂಬ್ತಾನೆ ಅಂತ ನೀವ್ ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ಯಾಕೆಂದ್ರೆ ವೇದಾಂತ್ ನಿಮ್ ನಿಜವಾದ ತಾಯಿ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ದಾನೆ. ನೀವು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅವ್ನು ನಿಜವಾಗ್ಲೂ ನಂಬಲ್ಲ. ನೀವೇನಾದ್ರೂ ಪ್ರೂಫ್ ಇಟ್ಕೊಂಡ್ರೆ ಮಾತ್ರ ಅವ್ನು ನಂಬೋದು. ಹೇಗಿದ್ರು ನಾಳೆ ಬೆಳಿಗ್ಗೆ ನಿಮ್ ನಿಜವಾದ ತಾಯಿ ಇರೋ ಲೊಕೇಶನ್ ಗೊತ್ತಾಗುತ್ತೆ ಅಂತ ಇನ್ಫಾರ್ಮರ್ ಹೇಳಿದಾರಲ್ವಾ, ಆಗ ವೇದಾಂತ ಹೇಳಿದ್ರಾಯ್ತು ಬಿಡಿ. ಹೇಗಿದ್ರು ಆಗ ನಿಮ್ಮ ಹತ್ರ ಪ್ರೂಫ್ ಇರುತ್ತೆ. ಎಸ್ ಅಮೂಲ್ಯ, ನೀವು ಹೇಳೋದು ಕರೆಕ್ಟ್ ಆಗಿದೆ. ಪ್ರೂಫ್ ಇಲ್ದೇನೆ ಅಣ್ಣನ ನಂಬ್ಸಕ್ಕಾಗಲ್ಲ. ಪ್ರೂಫ್ ಇದ್ದೇನೆ ಒಂಥರ ವಾದ ಮಾಡೋದು ಕಷ್ಟ. ಇನ್ನು ಪ್ರೂಫ್ ಇಲ್ಲದೆ ಹೋದ್ರೆ ಲಾಸ್ಟ್ ಟೈಮ್ ನನ್ನ ಮನೆಯಿಂದ ಆಚೆ ಆಗ್ತಾಗೆ ಈ ಸಲನೂ ಆಗ್ತಾನೆ. ಹೌದು ಧ್ರುವ, ಪ್ರೂಫ್ ಸಿಗೋ ತನಕ ನಾವು ಸುಹಾಸಿನಿಗೆ ಏನೂ ಮಾಡೋಕ್ಕಾಗಲ್ಲ. ಪ್ರಜ್ವಲ್, ನಾಳೆ ಆದಷ್ಟು ಬೇಗ ಲೊಕೇಶನ್ ಕಳಿಸಿ. ಶೂರ್ ಸರ್. ನಾವು ಅಗ್ರಜನ ಹತ್ರ ಮಾತಾಡೋಣ. ರೌಡಿ ನದ್ನಿ, ಇವತ್ತಿಂದ ನಮ್ಮ ಮನೇಲಿ ಹೊಸ ಮನ್ವಂತರನೇ ಶುರು ಆಗುತ್ತೆ. ಬಾವಾ, ಈ ಇನ್ಫಾರ್ಮೇಶನ್ ನಿಜ ಅಂತೀರಾ? ನಿಮ್ಮಮ್ಮ ಇನ್ನೂ ಅಲ್ಲಿ ಲಾಕ್ ಆಗಿದ್ದಾರೆ ಅಂತೀರಾ? ಯಾಕೆ ನಿಮಗೆ ನಂಬಿಕೆ ಬರ್ತಾ ಇಲ್ವಾ? ಇನ್ಫಾರ್ಮೇಶನ್ ಪಕ್ಕಾ ಇದೆ, ನಂಬಿಕೆ ಸುಳ್ಳೋದು ಚಾನ್ಸೇ ಇಲ್ಲ. ಹೌದು ರೌಡಿ ನದ್ನಿ, ಹೆಂಗೂ ನಮ್ಮಮ್ಮ ಇರೋ ಲೊಕೇಶನ್ ನನ್ಗೂ ಧ್ರುವಂಗ್ ಗೊತ್ತಾಗಿದೆ. ನಾವಿಬ್ರು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀವಿ. ಆಗ್ಲಾದ್ರೂ ನಿಂಗೆ ನಂಬಿಕೆ ಬರುತ್ತೆ. ನಿನ್ಗಷ್ಟೇ ಅಲ್ಲ, ಅಗ್ರಜಂಗೂ ಕೂಡ. ಇಷ್ಟು ವರ್ಷ ನಮ್ಮಿಂದ ನಮ್ಮಮ್ಮನ್ನ ದೂರ ಮಾಡಿದ ಸುವಾಸಿನ ಬಿಡಬಾರ್ದು ವಿಕ್ಕಿ. ಅವಳಿಗೊಂದು ಗತಿ ಕಾಣಿಸ್ಲೇಬೇಕು. ಇವ್ರೇ ಮಾಡಿದ್ರೆ ನಿಂಗೆ ನನ್ಗೆ ಫೋನ್ ಮಾಡಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಹೇಳ್ತಾರೆ. ನನ್ನ ಏನ್ ಹಿಡ್ಕೊಂಡ್ಬಿಡ್ತಾರೆ ಇವರು. ಒಳ್ಳೆ ವಿಚಿತ್ರವಾಗಿದೆ ಅಲ್ಲ. ನೀನು ಧ್ರುವ ಯಾಕೆ ಪಾರ್ಕಿಗೆ ಬಂದಿದ್ದ? ನಂಗೆ ಸರ್ವೆ ಮಾಡಕ್ ಹೇಳಿದ್ದು ಧ್ರುವನೇ ಆಗಿರ್ಬೋದಾ? ಆಗಿದ್ರು ಆಗಿರ್ಬೋದು. ಸರ್ವೆ ಮಾಡಕ್ ಹೇಳಿದ ವ್ಯಕ್ತಿ ಮುಖ ಕೂಡ ನಾನು ನೋಡಿರ್ಲಿಲ್ಲ. ಇವನ್ ಬೇರೆ ಸಡನ್ ಆಗಿ ಪಾರ್ಕಲ್ಲಿ ಪ್ರತ್ಯಕ್ಷ ಆದ. ಧ್ರುವ ಸಿಕ್ಕಾದ್ಮೇಲೆ ನಂಗೆ ಸರ್ವೆ ಮಾಡಕ್ ಹೇಳಿದ ವ್ಯಕ್ತಿಗೆ ಕಾಲ್ ಮಾಡಿದಾಗ ಧ್ರುವನ್ ಫೋನ್ ವೈಬ್ರೇಟ್ ಆದಾಗ ಅನ್ಸ್ತು. ಆಮೇಲೆ ಅವನ ನಂಬರ್ ಇಸ್ಕೊಂಡು ಡೈಲ್ ಮಾಡ್ತೀನಿ ಅಂತ ಹೇಳಿ ಅದು ನಾಟ್ ರೀಚಬಲ್ ಬರ್ತಿದೆ ಅಂತಾನು ಹೇಳ್ದ. ನಂಗೆ ಯಾಕೋ ಎಲ್ಲ ಕಿತಾಪತಿ ಧ್ರುವಂದೆ ಅಂತ ಅನ್ಸ್ತಿದೆ. ಮೊದಲನೇ ದಿನ ನಾನು ಆ ಪಾರ್ಕಿಗೆ ಹೋಗಿ ಆ ವ್ಯಕ್ತಿ ಜೊತೆ ಮಾತಾಡುವಾಗ ಆ ವ್ಯಕ್ತಿ ಧ್ವನಿನೂ ಸೇಮ್ ಧ್ರುವನ್ ಧ್ವನಿ ಹಾಗೆ ಇತ್ತು. ಒಂದ್ ವೇಳೆ ಧ್ರುವನೇ ಈ ಕೆಲಸ ಮಾಡಿದ್ರು, ಏನು ಉದ್ದೇಶ ಇಟ್ಕೊಂಡು ಮಾಡಿರ್ತಾನೆ? ಧ್ರುವ ನಾನು ನೋಡಕ್ಕೋಸ್ಕರ ಪಾರ್ಕಿಗೆ ಬಂದು ಡ್ರಾಮಾ ಎಲ್ಲ ಮಾಡಿದ್ನ? ಅದು ಧ್ರುವ. ಹಾಗಂದ್ರೆ ಅವನಿಗೆ ನಾನಂದ್ರೆ ಇಷ್ಟನಾ? ನೀನಿನ್ನೂ ಬದಲಾಗಿಲ್ಲ ಕಣೋ, ಮತ್ ಅದೇ ತಪ್ಪು ಮಾಡ್ತಿದ್ಯಲ್ಲ. ನಮಗೂ ಅರ್ಥ ಆಗುತ್ತೆ ಅಮೂಲ್ಯ. ಆ ಸುವಾಸನ್ಗೆ ನಿಮ್ ಮೇಲೆ ಕಣ್ಣಿದೆ. ಅವಳೀಗ್ಲೂ ನಿನ್ನ ಅಣ್ಣನ ದೂರ ಮಾಡ್ಬೇಕು ಅಂತ ಹೊಂಚಾಗ್ತಿದ್ದಾಳೆ. ಹುಷಾರಾಗಿರ್ಬೇಕು. ಅಷ್ಟೇ ಅಲ್ಲ ರೌಡಿ ನದಿ, ಅಗ್ರಜನ್ಗೆ ಅರ್ಥ ಮಾಡಿಸೋ ಕೊನೆಯದಾಗ ಚಾನ್ಸ್ ಇರೋದು ನಿನ್ನಿಂದ ಮಾತ್ರ.
ಹೇಗಾದ್ರೂ ಮಾಡಿಸಿ ಅವನ್ನ ಒಪ್ಸು, ಇಲ್ಲಾಂದ್ರೆ ಲೈಫ್ ಲಾಂಗ್ ನಾವು ಅಮ್ಮನ ಕಳ್ಕೊಂಡ್ಬಿಡ್ತೀವಿ. ಪ್ಲೀಸ್ ಅವನನ್ನ ನೀನೇ ಒಪ್ಪಿಸ್ಬೇಕು. ನನ್ನ ಮಕ್ಕಳು ನನ್ನ ನೋಡ್ಕೊಂಡು ಹೋಗಿದ್ದಾರೆ ಅಂತ ಕಾಣುತ್ತೆ. ನಾನೇ ಅಲ್ಲಿಗೆ ಹೋಗ್ತೀನಿ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಂಗೆ ಗೊತ್ತು. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅಂದ್ರೆ ಇಕ್ಕಿದೆ. ಅವ್ರು ಹೋಗಿದ್ದ ಜಾಗಕ್ಕೆ ನೀನು ಹೋಗ್ತಾ ಇದೀಯ. ಇಬ್ರು ಮುಖಾಮುಖಿ ಆಗ್ತಾರ? ನಾನು ಹೋಗ್ತಿರೋ ಜಾಗ ಯಾವುದೋ ಚೆನ್ನಾಗಿ ಗೊತ್ತು. ನಾನು ಸಾಕಷ್ಟು ಸಲ ಹೋಗುದು. ರಜಾ, ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಯಾಕೆ ಇಷ್ಟೊಂದು ಫಾಸ್ಟ್ ಹೋಗ್ತಿದ್ಯಾ? ವೈದೇಹಿ ತಿರುಗನ್ ಕನಸು ಕಾಣ್ತಿದ್ದಾಳೆ. ತನ್ನ ಮಕ್ಕಳನ್ನ ಸೇರೋ ಮಹಾನ್ ಘಳಿಗೆ ಬಂದೇ ಬಿಡ್ತು ಅನ್ನೋ ಭ್ರಮೆನಲ್ಲಿದ್ದಾಳೆ. ಎಷ್ಟು ದಿನ ಮುಚ್ಚಿಟ್ಟಿರೋ ಇಷ್ಟು ನಾಜೂಕಾದ ವಿಷಯನ ಅಷ್ಟು ಸುಲಭವಾಗಿ ಎಕ್ಸ್ಪೋಸ್ ಆಗಕ್ ಬಿಡ್ತೀನ? ನೆವರ್. ಹೇಳು ಪರಮಾನಂದ. ಆ ವೈದೇಹಿ ಮಕ್ಕಳು, ಅದೇ ನಮ್ಮನೆ ಹುಡುಗರು, ನಾವು ವೈದೇಹಿನ ಕೂಡಾಕಿದ್ದ ಜಾಗದ ಕಡೆನೆ ಹೊರಟಿದಾರಂತೆ. ಅವ್ರ ಕಾರಲ್ಲಿ ಹೋಗ್ತಾ ಇರೋದನ್ನ ನಮ್ ಕಡೆ ಹುಡುಗ ನೋಡಿ ಫೋನ್ ಮಾಡಿದ್ದ. ವೇದಾಂತ ಆಗ್ಲಿ ವಿಕ್ರಾಂತ್ ಆಗ್ಲಿ ನಾವು ವೈದೇಹಿನ ಕೂಡಾಕಿದ ಕಡೆ ಯಾವತ್ತೂ ಬಂದಿರ್ಲಿಲ್ಲ. ಇವತ್ತು ಬರ್ತಾ ಇದಾರೆ ಅಂದ್ರೆ ಅವ್ರಿಗೇನಾದ್ರೂ ನಮ್ಮ ಮೇಲೆ ಅನುಮಾನ ಬಂದಿರ್ಬೋದಾ? ಅನುಮಾನ ಅಲ್ಲ ಕಣ, ಆ ವಿಕ್ಕಿಗೆ ವೈದೇಹಿ ಬದುಕಿದಳೆ ಅನ್ನೋದು ಗೊತ್ತಾಗಿದೆ. ಅಂದ್ರೆ ನಮ್ ಕತೆ ಮುಗ್ದಂಗೆ. ಇದಕ್ಕೇನಾದ್ರೂ ಒಂದು ಮಾಡ್ಬೇಕಲ್ಲಕ್ಕ. ಇಲ್ಲಾಂದ್ರೆ ಪರ್ರಪ್ಪ ನಗರದಲ್ಲಿ ನಾವಿಬ್ರು ಗೆಸ್ಟ್ ಆಗಿ ಉಳ್ಕೊಳ್ಳೋದು ಗ್ಯಾರಂಟಿ. ಅಕ್ಕ, ನಮ್ ಕಡೆ ಹುಡುಗರನ್ನ ಏನಾದ್ರೂ ಕಳ್ಸ್ಕೊಳ್ಳ? ಏನ್ ಪ್ರಯೋಜನ? ಅವ್ರನ್ನೆಲ್ಲ ಹೊಡೆದು ಓಡಿಸ್ತಾರೆ. ಜೊತೆಗೆ ಆ ಧ್ರುವ ಬೇರೆ ಇದಾನಲ್ಲ, ಬಲದಿಂದ ಅವ್ರನ್ನೆಲ್ಲ ಕಟ್ಟಾಕಕ್ಕಾಗತ್ತ? ಏನಕ್ಕ ಇಷ್ಟು ಸಲೀಸಾಗಿ ಹೇಳ್ತಾ ಇದೀಯಾ? ನಿನ್ಗೇನ್ ಭಯ ಆಗ್ತಾ ಇಲ್ವಾ? ನಾವೇನಾದ್ರೂ ಮಾಡಿ ಇದನ್ನ ತಡಿಬೇಕಲ್ವಾ? ನಾವ್ಯಾಕೋ ತಡಿಬೇಕು? ಆ ವೈದೇಹಿನೇ ತಡಿತಾಳೆ ಬೇಡ. ಅವಳು ಹೆಂಗಕ್ಕ ತಡಿತಾಳೆ? ಇವರೆಲ್ಲ ಆಲ್ರೆಡಿ ಹೊರಟು ಬಂದಾಯ್ತಲ್ಲ. ಅವರಷ್ಟೇ ಅಲ್ಲ, ಆ ವೈದೇಹಿ ಕೂಡ ಅಲ್ಲೇ ಹೋಗ್ತಿದ್ದಾಳೆ. ಅಕ್ಕ, ನಾನ್ ಮೆಂಟ್ಲಾಗಿದ್ದನ
ಇಲ್ಲ ನೀನ್ ಮೆಂಟ್ಲಾಗಿದ್ಯಾ ಒಂದು ಅರ್ಥ ಆಗ್ತಾ ಇಲ್ಲ ನನ್ಗೆ. ಅಲ್ಲಕ್ಕ ಇರೋಲ್ಲ ಒಟ್ಟೊಟ್ಟಿಗೆ ಸೇರಿ ಫ್ಲಾಶ್ ಬ್ಯಾಕ್ ಎಲ್ಲ ನೆನ್ಪಾಕ್ಬಿಟ್ರೆ ನಾವಿಬ್ರು ಗಾನ್ ಕೇಸ್ ಅಲ್ವಾಕ. ಇಲ್ಲಿ ಏನ್ ನಡೀತಿದೆ, ನೀನ್ ಏನ್ ನಡೆಸ್ತಾ ಇದೀಯಾ? ನನ್ಗೇನು ಅರ್ಥ ಆಗ್ತಾ ಇಲ್ಲಕ್ಕ. ನನ್ BP ರೈಸ್ ಆಗಿ ತಲೆ ಚಕ್ಕರ್ ಆಗ್ತಾ ಇದೆ. ಟೆನ್ಷನ್ ಮಾಡ್ಕೋಬೇಡ ಪರಮಾನಂದ, ಎಲ್ಲ ನನಗೆ ಹೇಗ್ ಬೇಕೋ ಹಾಗೇ ಆಗತ್ತೆ. ವಿಷಯ ಏನಪ್ಪಾ ಅಂದ್ರೆ ಆದ್ಯ ಶಾಪಿಂಗ್ ಅಂತ ಹೋಗಿದ್ದಾಳೆ. ಆಗ ಈಗ ನಿನ್ ಪ್ಲಾನ್ ಏನು ಅಂತ ನನ್ಗೆ ಅರ್ಥ ಆಯ್ತು ಬಿಡು. ಮಕ್ಳ, ಇವತ್ತು ನನಗೆ ನಿಮ್ಮನ್ನ ತುಂಬಾ ನೋಡ್ಬೇಕು ಅನ್ಸ್ತಾ ಇದೆ. ಇಷ್ಟು ದಿನ ನಿಮ್ಮನ್ನ ನೋಡ್ಲಿಲ್ಲ ಅಂತಲ್ಲ, ಆದ್ರೆ ಇವತ್ತು ನಿಮ್ಮ ನಿಜವಾದ ತಾಯಿಯಾಗಿ ಮುಂದೆ ನಿಲ್ಲಬೇಕು ಅಂತ ನನಗನ್ಸ್ತಾ ಇದೆ. ಈ ಕ್ಷಣಕ್ಕೋಸ್ಕರ ಇಷ್ಟು ವರ್ಷದಿಂದ ಉಸಿರು ಹಿಡ್ಕೊಂಡು ಬದುಕಿದ್ದೀನಿ. ಅವರಿಂದ ನಾನು ತುಂಬಾ ಅಮ್ಮ ಅಂತ ಅನ್ಸ್ಕೊಂಡ್ರೆ ಈ ಜೀವಕ್ಕಷ್ಟೇ ಸಾಕು. ಅದಾದ್ಮೇಲೆ ನಾನು ಸತ್ರು ಪರವಾಗಿಲ್ಲ. ಅಮ್ಮ ಇಲ್ಲೇ ಇದಾರೆ ಅಂದ್ರಲ್ಲ, ಎಲ್ಲಿ? ಅದೇ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಬಂದ್ರು, ನನ್ನ ಮಕ್ಕಳು ಬಂದ್ರು. ಮೇಲ್ಗಡೆ ನೋಡೋಣ ಸರ್. ಬನ್ನಿ ಮಕ್ಕಳ, ಬನ್ನಿ. ನನ್ನ ಧ್ವನಿ ನಿಮ್ ಕೇಳಿಸೋ ಮೊದಲು ನಿಮ್ ಕಣ್ಗಳು ನನ್ನ ನೋಡ್ಬೇಕು. ಬನ್ನಿ, ನಾನು ಇಲ್ಲೇ ಇದ್ದೀನಿ, ಬನ್ನಿ.
ಮಾಡ್ತಿದ್ಯಾ? ಅದು ನನ್ ಪ್ರಶ್ನೆ ಅಲ್ವಾಕ? ಮುಚ್ಚೋ ಬಾಯಿ. ನಿನಗ ಅಕ್ಕ ಅಂತ ಕರೆಯೋ ಯಾವ ಯೋಗ್ಯತೆನೂ ಇಲ್ಲ. ಇವತ್ತಿಗೆ ನಿನ್ನ ಆಟ ಮುಗೀತು. ನೀನು ಸುಹಾಸಿನಿ ಸೇರಿ ಮಾಡಿರೋ ಅನ್ಯಾಯಕ್ಕೆ ಇವತ್ತು ನಿಮಗ್ ಶಿಕ್ಷೆ ಆಗತ್ತೆ. ಸಾಯ್ಬೇಕಂತ ವಿಷ ಕುಡ್ದವನ್ಗೆ ಸಾಯೋ ಟೈಮಲ್ಲಿ ಬದುಕ್ಬೇಕು ಅಂತ ಆಸೆ ಹುಟ್ಟತ್ತಂತೆ. ನಿನ್ಗೂ ಹಾಗೆ ಬದುಕ್ಬೇಕು, ಮಕ್ಕಳನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಅದು ಆಗಲ್ಲ. ಹೇಗೆ ಅಂತ ಯೋಚನೆ ಮಾಡ್ತಿದ್ಯಾ? ನೋಡು, ಬೆಂಕಿನೂ ಹಾಸಕ್ಕಾಗ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ. ಯಾರನ್ನಾದ್ರೂ ಕರೆಯೋಣ ಅಂದ್ರೆ ಮನೇನು ಹೊರಗಡೆ ಬರ್ದೆ. ನಿಂತ ಜಾಗದಲ್ಲಿ ಉಸಿರು ಕಟ್ಟಾಗಿ ಅಪ್ಪ ಅಮ್ಮ ಇಬ್ರು ಬೆಂಕಿಲ ಬೇಯೋದನ್ನ ಕಣ್ಣಾರೆ ನೋಡಿದೀನಿ. ಅದಕ್ಕೆ ಕೊಟ್ರು ಹೇಳಿ, ಅಪ್ಪ ಇಲ್ಲ, ಅಮ್ಮ ಬರೋದಿಲ್ಲ ಅಂತ. ಅವತ್ತಮ್ಮನ ಪರಿಸ್ಥಿತಿ ಹೇಗಿತ್ತು ಅಂತ ನನಗೆ ಮಾತ್ರ ಗೊತ್ತು ಕಣ. ಆ ಪರಿಸ್ಥಿತಿ ಯಾರಿಗೂ ಬರೋದ್ ಬೇಡ. ಜೀವಂತವಾಗಿ ಬೆತ್ತೋದ್ಲು ಕಂಡ್ರು ನಮ್ಮಮ್ಮ. ಅವತ್ತಲ್ಲಿ ಕಾಪಾಡೋದಿಕ್ಕೆ ಯಾರು ಇರ್ಲಿಲ್ಲ ಕಣ್ರು. ಇದ್ದಿದ್ರೆ ಇವತ್ಕೂ ನಮ್ಮಮ್ಮ ನಮ್ ಜೊತೆ ನೇರೋಳು. ನೀವು ನಿಮಗ್ ಮಾತ್ರ ಅಮ್ಮನ ಮೇಲೆ ಪ್ರೀತಿ ಇದೆ ಅನ್ನೋ ರೀತಿ ಬಿಂಬಿಸಿ ಇಲ್ಲಿವರೆಗೂ ಹುಡ್ಕೊಂಬದ್ರಲ್ಲ. ನನಗೂ ಅಮ್ಮನ ಮೇಲೆ ಅಷ್ಟೇ ಪ್ರೀತಿ ಇದೆ ಕಣ್ರು. ಇಲ್ಲದೇ ಇರೋ ಅಮ್ಮನ ಇದ್ದವ್ರೆ ಅಂದ್ಕೊಂಡು ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಲ್ಲದೆ ಪಾಪ ಇರೋರ್ಗೂ ಮೋಸ ಮಾಡ್ತಿದ್ದೀರಾ. ನಾನು ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಇಲ್ಲಿ ಬಂದ್ರೆ ಏನು ಸಿಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಯಾಕೆ ಬಂದೆ ಗೊತ್ತಾ? ನಿಮ್ಗಳ ಒತ್ತಾಯಿಕಲ್ಲ. 25 ವರ್ಷದ ಹಿಂದೆ ಕಣ್ಣೆದುರುಗಡೆ ನಡೆದಿರೋ ಘಟನೆ ಸುಳ್ಳಾಗ್ಲಿ, ಯಾವುದೋ ಒಂದು ಚಮತ್ಕಾರ ಆಗಿ ಅಮ್ಮ ಬದುಕಿರ್ಲಿಲ್ಲ ಪುಟ್ಟ ಆಸೆಯಿಂದ. ಆ ಆಸೆ ನೆರವೇರಲ್ಲ ಅಂತ ಗೊತ್ತಿದ್ರು ಬಂದೆ. ಅಮೂಲ್ಯ, ಸತ್ಯ 10 ಹೆಜ್ಜೆ ಮುಂದೆ ಇದ್ರೆ ಮಾತ್ರ ಅಲ್ಲ, 1 ಹೆಜ್ಜೆ ಮುಂದೆ ಇದ್ರು ಅದು ಸತ್ಯನೇ. ಅಮ್ಮ ತೀರ್ಕೊಂಡಾದ್ಮೇಲೆ ನಮ್ಮನ್ನ ಬೆಳೆಸಿದ್ದು ಸುಹಾಸಿನಿ ಅಮ್ಮ. ಒಂದ್ ವೇಳೆ ಸುಹಾಸಿನಿ ಅಮ್ಮ ನಿಮಗೆ ಕ್ಷಮಿಸಿದ್ರು, ನಾನು ಮಾತ್ರ ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಏನ್ ಮಾಡ್ಲಿ ಇವಾಗ? ಪ್ರಜ್ವಲ್, ನಿಮ್ ಬೈಕ್ ಇದೆಯಲ್ಲ, ಕೀ ಕೊಡಿ. ಜೊತೆಗೆ ಹೋಗೋಣ ಇರಿ ಬಾಬಾ. ಇಲ್ಲ ನೋಡಿ ನದಿ, ಐ ಹ್ಯಾವ್ ಟು ಹರಿ ನೌ. ರಾಜಣ್ಣ, ಆಟೋ ಮೊಬೈಲ್ ಸಿಗುತ್ತಾ ನೋಡೋಣ ಬನ್ನಿ.
ನಾಳೆಯಿಂದ ಸರಿಯಾದ ಸಮಯಕ್ಕೆ ಬರ್ತೀನಿ. ಸರಿ ಸರಿ, ಈಗ ಬೇಗ ಕೆಲಸ ಶುರು ಮಾಡ್ಕೊಳ್ಳಿ. ಈ ತಿಂಗಳು ಆ ಸೇಟ್ ಹತ್ರ ತಗೊಂಡಿರೋ 50,000ಕ್ಕೆ ಸ್ವಲ್ಪ ಅಸಲು ಮತ್ತೆ ಬಡ್ಡಿ ಕಟ್ಟಬೇಕು. ಆಗ ಒಂದು ತಿಂಗಳು ನಿಮ್ಮದೇ ಆಗಿರ್ಬೋದು. ಇಲ್ಲದೇ ಇದ್ರೆ ಬರೋ ತಿಂಗಳು ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋಕೇನಿದೆ, ಮೊದಲು ಕೆಲಸ ಮಾಡಿ, ಬೇಕಾದ್ರೆ ಆಮೇಲೆ ಮಾತಾಡೋಣ. ಅಯ್ಯೋ ಹಾಗಲ್ಲ ಮೇಡಮ್, ಒಂದ್ ಸಹಾಯ ಬೇಕಾಗಿತ್ತು, ಅದನ್ನೇ ಮಾತಾಡೋಣ ಅನ್ಕೊಂಡಿದ್ದು. ಏನು ಸಹಾಯನ? ಹೌದು ಮೇಡಮ್, ನಮ್ಮ ಮನೇಲಿ ಕಷ್ಟ ಇತ್ತು ಅಂತ ಒಂದ್ ಕಡೆ ಸಾಲ ಮಾಡಿದೀವಿ. ಅದಕ್ಕೀಗ ಅಸಲು ಬಡ್ಡಿ 2 ಕಟ್ಟಬೇಕಾಗಿದೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಅದಕ್ಕೆ ನನಗೆ ಬರೋ ಸಂಬಳದಲ್ಲಿ ಸ್ವಲ್ಪ ಅಡ್ವಾನ್ಸ್ ಬೇಕಿತ್ತು. ಬೇಕಾದ್ರೆ ಸಂಬಳದಲ್ಲಿ ಸ್ವಲ್ಪ ಜಾಸ್ತಿನೇ ಹಿಡ್ಕೊಳ್ಳಿ. ನೀವು ಮನೆ ಕೆಲ್ಸಕ್ಕೆ ಸೇರ್ಕೊಂಡಿರೋದೇ ಈಗ. ಸೇರ್ಕೊಂಡಿದ್ದ 2 ದಿವಸಕ್ಕೆ ಹೇಗಮ್ಮ ಅಡ್ವಾನ್ಸ್ ಕೇಳ್ತೀರಾ? ನಾನ್ ನಿಮ್ಗೆ ಕೆಲ್ಸಕ್ಕೆ ತಗೊಳ್ಳೋವಾಗ್ಲೇ ಹೇಳಿದ್ದೀನಿ, ಸಂಬಳ ಅಷ್ಟೇ ಕೊಡೋದು, ಅಡ್ವಾನ್ಸ್ ಎಲ್ಲ ಕೊಡಕ್ಕಾಗಲ್ಲ ಅಂತ. ಆದ್ರೂ ನೀವು ಅಡ್ವಾನ್ಸ್ ಕೇಳ್ತಾ ಇದ್ದೀರಾ? ಇಲ್ಲಮ್ಮ, ಅಡ್ವಾನ್ಸ್ ಎಲ್ಲ ಕೊಡಕ್ಕಾಗೋದಿಲ್ಲ. ಹೋಗ್ ಮೊದ್ಲು ಕೆಲಸ ನೋಡ್ಕೊಳ್ಳಿ. ರಜಾ, ಏನೋ ಇದೆಲ್ಲ ಏನೋ ಮಾಡ್ಕೊಂಡೆ? ನನಗೇನಾದ್ರೂ ನಿನಗೇನ್ ವಿಕ್ರಾಂತ್? ಇನ್ನೊಬ್ರು ಮನ್ಸಿಗೆ ನೋವು ಕೊಡೋರಿಗೆ ಕಾಳಜಿ ತೋರಿಸೋ ನೈತಿಕತೆ ಇರೋದಿಲ್ಲ. ಅಂಡ್ ಮೋರವರ್, ನೋವು ಮಾಡೋರಿಗೆ ನೋವಿನ ನೋವೇನು ಅಂತ ಗೊತ್ತಿರೋದಿಲ್ಲ. ತಾಯಿ ಮನ್ಸನ್ನೇ ನೋಯಿಸೋ ನಿಮ್ಗಳಿಗೆ ಇದೆಲ್ಲ ಎಲ್ಲಿಂದ ಅರ್ಥ ಆಗಬೇಕು? ಬ್ಲಡಿ ಲೂಸರ್ಸ್. ಏನ್ ಮಾಡ್ಕೊಂಡೆ? ಏನಿದೆಲ್ಲ? ಶಟಪ್ ಅಮೂಲ್ಯ, ಇವ್ರು ಮಾಡಿರೋ ಕೆಲಸ ನೀನು ಶಾಮೀಲಾಗಿದೆ. ಇದು ನಿನ್ ತಪ್ಪು. ಇದೆ ನಾನೇನ್ ಮಾಡ್ದೆ ವೇದಾಂತ್? ನೀನು ನಿನ್ನ ಸ್ಥಾನನ ಮರ್ತು ಹೋಗಿದ್ಯಾ ಅನ್ಸುತ್ತೆ. ನೀನು ಈ ಮನೆ ಸೊಸೆ ಅನ್ನೋದನ್ನ ಮರಿಬೇಡ. ನಿನಗೆ ನಿಂದೆ ಆದ ಜವಾಬ್ದಾರಿಗಳಿವೆ. ಅದನ್ನೆಲ್ಲ ಮರ್ತು ಹೇಗ್ ಬೇಕೋ ಆಡೋದಕ್ಕೆ ಹೋಗ್ಬೇಡ. ವಿಕ್ರಾಂತ್ ಧ್ರುವ ಅಮ್ಮನ್ ಟಾಪಿಕ್ ತೆಗೆದಾಗ್ಲಿ ಅವ್ರಿಗೆ ಬೈದು ಬುದ್ಧಿ ಹೇಳಿದಿದ್ರೆ ಇಷ್ಟೆಲ್ಲ ಸೀನೆ ಕ್ರಿಯೇಟ್ ಆಗ್ತಿರಲಿಲ್ಲ. ಬಟ್ ಅದನ್ನ ಬಿಟ್ಟು ನೀನು ಅವ್ರು ಹೇಳಿದಕ್ಕೆಲ್ಲ ಗೆಸ್ ಅನ್ಕೊಂಡು ಮೋಟಿವೇಟ್ ಮಾಡಿದಕ್ಕೆ ಹೀಗೆಲ್ಲ ಆಗಿತ್ತು. ತಪ್ಪು ತಿಳ್ಕೊಂಡಿದ್ದೆ ವೇದಾಂತ್, ವಿಷಯ ಬೇರೆನೇ ಇದೆ. ವಿಷಯ ಏನೇ ಇದ್ರು ನನಗೆ ಬೇಕಾಗಿಲ್ಲ. ನಿಮ್ ಮುಖಗಳು ನೋಡೋದಕ್ಕೆ ನಮ್ ತಾಯಿ ಬದುಕಿದ್ದಾರೆ ಅಂತ ಗೊತ್ತಾದಾಗ ಯಾವ ಮಕ್ಕಳಾದ್ರೂ ಈ ತರ ರಿಯಾಕ್ಟ್ ಮಾಡೋದು ಸಹಜ. ನಾವ್ ಅದನ್ನೇ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಪ್ಲೀಸ್ ವೇದಾಂತ್, ಇದೊಂದ್ಸಲ ಕ್ಷಮಿಸ್ಬಿಡು. ಅದು ಅಲ್ಲದೆ ನಿಜವಾಗ್ಲೂ ಏನ್ ನಡೆದಿತ್ತು ಅಂತ ಇವ್ರಿಗೂ ಗೊತ್ತಿರ್ಲಿಲ್ಲ ಅಲ್ವಾ? ಸಾಕ್ ಮಾಡು. ನೀನ್ ಸುಮ್ಮನೆ ಇವ್ರನ್ನ ವಹಿಸ್ಕೊಂಡ್ಬರ್ಬೇಡ. ನಾನು ಸುಮಾರು ದಿನಗಳ ಹಿಂದೆ ನಮ್ಮ ಅಮ್ಮನ ಬಗ್ಗೆ ನಿನಗೆಲ್ಲ ಹೇಳಿದೆ. ಅಮ್ಮ ಬದುಕಿಲ್ಲ ಅನ್ನೋ ವಿಚಾರ ಕೂಡ ನನ್ನ ಹತ್ರ ಹೇಳಿದೆ. ಯಾಕೆ ಹೇಳು? ಹೆಂಡತಿ ಹತ್ರ ಯಾವ ವಿಷಯನೂ ಮುಚ್ಚಿಡಬಾರ್ದು. ಅವಳಿಗೆಲ್ಲ ಗೊತ್ತಿರ್ಬೇಕು ಅನ್ನೋ ಕಾರಣಕ್ಕೆ. ನಿಜವಾಗ್ಲೂ ಏನ್ ನಡೆದಿದೆ ಅಂತ ನೀನು ಅವ್ರಿಗೆ ಅರ್ಥ ಮಾಡಿಸ್ಬೋದಿತ್ತಲ್ವಾ? ಆದ್ರೆ ನೀನು ಅದನ್ನ ಅವ್ರಿಗೆ ಹೇಳದೆ ಸಪೋರ್ಟ್ ಮಾಡಿದ್ಯಾ. ಒಂದು ಮಾತು ನೆನ್ಪಿಟ್ಕೊಂಡ್ಬಿಡಿಯ, ಹೆಂಡತಿ ಬದಲು ಅಂತ ಅಮ್ಮನ ಮರೆಯೋ ವ್ಯಕ್ತಿ ನಾನಲ್ಲ.
ಒಂದ್ ವೇಳೆ ಅಮ್ಮನ ಹೆಂಡ್ತಿನ ಅಂತ ಚೂಸ್ ಮಾಡೋ ಪರಿಸ್ಥಿತಿ ಬಂದ್ರೆ ನಾನು ಚೂಸ್ ಮಾಡೋದು ಅಮ್ಮನೇ. ಅವ್ರ ಪರವಾಗಿ ನಿಲ್ಲೋದು. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾವು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ನಾವು ಏನ್ ತಪ್ಪು ಮಾಡ್ತೀವಿ ಅಂತ ದೇವ್ರು ಈ ತರ ಶಿಕ್ಷೆ ಕೊಡ್ತಿದ್ದಾನೆ. ಒಳ್ಳೆಯವ್ರಿಗೆ ಯಾವತ್ತೂ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ. ಅದ್ ನಮ್ಮ ಪಾಲಿಗೆ ನಿಜ ಆಗ್ಬಿಡ್ತು. ಮೆಸ್ಸಿದ್ದಾಗ್ಲೇ ಎಷ್ಟೋ ಪರವಾಗಿರ್ಲಿಲ್ಲ. ದುಡ್ಡಿಗೆ ಸ್ವಲ್ಪ ಕಷ್ಟ ಇತ್ತು ಅನ್ನೋದ್ ಬಿಟ್ರೆ ಮನೆ ಖರ್ಚಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಆದ್ರೆ ಮೆಸ್ ನಿಂತು ಹೋದ್ಮೇಲೆ ನಮ್ಮ ಜೀವನ ಅತಂತ್ರ ಆಗೋಯ್ತು. ಹೊಟ್ಟೆ ಪಾಡಿಗೆ ಮನೆ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ನೋಡೋಣ ಆ ದೇವ್ರು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ ಅಂತ. ಅರೆ, ಚಿನ್ನದ ಸರ ಎಲ್ಲಿ ಆಗ್ತಿದ್ದಿದೆ? ಮನೆಯವರೇ ಯಾರು ಬೀಳಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಅಯ್ಯೋ, ನನ್ ಚಿನ್ನದ ಸರ ಕಾಣ್ತಾ ಇಲ್ಲ. ಮೊನ್ನೆ ಅಷ್ಟೇ ನಮ್ಮ ಯಜಮಾನ್ರು ಮಾಡಿಸ್ಕೊಟ್ಟಿದ್ರು. ಈಗ ಅವ್ರು ಕೇಳಿದ್ರೆ ಏನ್ ಹೇಳಿ? ಮೇಡಮ್, ಕಸ ಗುಡಿಸುವಾಗ ಅಡಿಗೆ ಮನೆ ಹತ್ರ ಈ ಸರ ಸಿಕ್ತು. ಇದನ್ ಸಿಗೋಲ್ಲ ಅನ್ಕೊಂಡಿದ್ದೆ ಪರಿಮಳ ಅವ್ರೆ. ಆ ದೇವ್ರು ತುಂಬಾ ದೊಡ್ಡವನು. ಈ ಸರ ನಿಮ್ ಕೈಯಲ್ಲಿ ಸಿಗೋ ಹಾಗೆ ಮಾಡಿದ್ದಾನೆ. ನೀವಲ್ದೆ ಈ ಸರ ಯಾರಿಗೆ ಸಿಕ್ಕಿದ್ರು ಅವ್ರು ವಾಪಸ್ ಕೊಡ್ತಿರ್ಲಿಲ್ಲ ಪರಿಮಳ ಅವ್ರೆ. ನೀವೆಷ್ಟು ಒಳ್ಳೆಯವರು. ನಿಮ್ಗೆ ಇಷ್ಟೊಂದು ಪ್ರಾಮಾಣಿಕತೆ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಪರಿಮಳ ಅವ್ರೆ, ಆಗ್ಲೇ ನೀವು ಅಡ್ವಾನ್ಸ್ ಬೇಕು ಅಂತ ಕೇಳಿದ್ರಿ. ಎಷ್ಟು ಬೇಕು ಅಂತ ಹೇಳಿ, ಈಗ್ಲೇ ತಂದು ಕೊಡ್ತೀನಿ. ನನ್ ಕಷ್ಟ ಇದೆ ಅಂತ ಕೇಳಿದೆ ಮೇಡಮ್, ಅಷ್ಟೇ. ಇದನ್ನೇ ನೆಪ ಮಾಡ್ಕೊಂಡು ಕೊಡಬೇಡಿ, ನಾನು ಹೇಗೂ ಸಹಿಸ್ಕೋತೀನಿ. ಇದನ್ನೇ ನೆಪ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ ಯಾರ ಬಗ್ಗೆ ಆದ್ರೂ ನಮಗೆ ಪೂರ್ತಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ಇಂಥ ಸಂದರ್ಭಗಳು ಬರ್ಬೇಕು. ನಿಮ್ಗೆ ಇಷ್ಟು ಕಷ್ಟ ಇದ್ರು ನೀವು ನಿಮ್ ನೀತಿ ಬಿಟ್ಟಿಲ್ಲ. ಅದ್ ನಂಗೆ ತುಂಬಾ ಇಡಿಸ್ತು. ಒಂದ್ ನಿಮಿಷ ಬಂದೆ. ಮೇಡಮ್, ನಾನ್ ಕೇಳಿದ್ ಬರೀ 3,000, ಆದ್ರೆ ಇದರಲ್ಲಿ 4,000 ಇದೆಯಲ್ಲ. ಈ 1,000ನ ನಿಮ್ ಪ್ರಾಮಾಣಿಕತೆಗೆ ಅಂತ ನಾನು ಖುಷಿಯಿಂದ ಕೊಟ್ಟಿದ್ದು. ಈ ಸರ ಕಾಣದೇ ಇದ್ದಾಗ ನನ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಅಂತ ಹೇಳಕ್ಕಾಗಲ್ಲ. ನಿಮಗ್ ಸಿಕ್ಕಿದ್ದನ್ನ ನೀವು ತಗೊಂಡೋಗಿದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆದ್ರೆ ನೀವು ಪ್ರಾಮಾಣಿಕತೆಯಿಂದ ವಾಪಸ್ ತಂದು ಕೊಟ್ಟಿದ್ದೀರಿ. ಅದಕ್ಕೆ ಇದನ್ನ ನಿಮ್ಗೆ ಬೆಲೆ ಅಂತ ಕೊಡ್ತಾ ಇಲ್ಲ, ನಾನ್ ಖುಷಿಯಿಂದ ಕೊಡ್ತಾ ಇದ್ದೀನಿ. ನೀವು ವಾಪಸ್ ಕೊಡುವಾಗ 3,000 ಕೊಟ್ರೆ ಸಾಕು. ಹಾಗೆ ಆಗ್ಲಿ ಮೇಡಮ್. ಮುಳ್ಳಿರೋ ದಾರಿಲಿ ಬರಿಗಾಲ್ನಲ್ಲಿ ನಡೆಯಕ್ಕಾಗಲ್ಲ ವಿಕ್ರಾಂತ್. ಮುಳ್ಳಿದೆ ಅಂತ ಗೊತ್ತಿದ್ದು ಬರಿಗಾಲಲ್ಲಿ ನಡೀತೀವಿ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಯಾವಾಗ ಬೇಕಾದ್ರೂ ಮುಳ್ಳು ಕಾಲು ಚುಚ್ಚಬಹುದು. ಕಾಲಕ್ಕೆ ಬಿದ್ದಾಗ್ಲೇ ಕಾಲ್ ಸರಿಯಾಗಿ ಸಿಗೋದು. ಆಗ ನಮಸ್ಕಾರನೂ ಮಾಡ್ಬೋದು, ಅದೇ ಕಾಲ್ನ ಎಳಿಲೂಬಹುದು.
ವಿಕ್ಕಿಯ ಕತ್ತೆ ಕಾಲಕ್ಕೆ ಬೀಳ್ತಿದ್ದಾರೆ. ಕಾಲಕ್ಕೆ ಬೀಳುವಂತ ತಪ್ಪು ಇವ್ರೇನ್ ಮಾಡಿದ್ದಾರೆ? ಕೆಲ್ಸಕ್ಕೆ ಬರೋ ಮಾತಾಗಿದ್ರೆ ಕೇಳಿಸ್ಕೋಬೋದಾಗಿತ್ತು. ಆದ್ರೆ ಇದು ಕೆಲ್ಸಕ್ಕೆ ಬರೋ ಮಾತಲ್ವಲ್ಲ, ಕೇಳಿಸ್ಕೊಂಡು ಏನ್ ಪ್ರಯೋಜನ? ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ನಮ್ಮ ಮಗಳ ಮದುವೆ ವಿಷಯ ನಿಮಗ್ ಕೆಲ್ಸಕ್ಕೆ ಬರೋ ಮಾತಲ್ವಾ? ಹಾಗಲ್ಲ ಪರಿ, ನಮ್ಮ ಅಮ್ಮ ಮದುವೆ ಆಗಿ ಇನ್ನು 6 ತಿಂಗಳು ಕೂಡ ಆಗಿಲ್ಲ. ಆಗ್ಲೇ ಅದಿತಿಗೊಂದು ಸಂಬಂಧ ಬಂದಿದೆ, ಅವಳಿಗೆ ಮದುವೆ ಮಾಡ್ಬಿಡೋಣ ಅಂತ ಹೇಳ್ತಾ ಇದೆಯಲ್ಲ, ಇದೆಲ್ಲ ಆಗ ಹೋಗೋ ಮಾತಾ? ಅಂದ್ರೆ ಇಷ್ಟು ಒಳ್ಳೆ ಸಂಬಂಧನ ಬಿಟ್ಬಿಡ್ಬೇಕು ಅಂತನಾ? ನಾನು ಬಂದಿರೋ ಸಂಬಂಧದ ಬಗ್ಗೆ ಮಾತಾಡ್ತಾ ಇಲ್ಲ ಪರಿ, ನಮ್ಮ ದುಡ್ಡಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಮ್ಮ ಮದುವೆ ಮಾಡಿ ನಾವಿನ್ನೂ ಸುಧಾರಿಸ್ಕೊಂಡಿಲ್ಲ, ಆಗ್ಲೇ ಅದಿತಿ ಮದುವೆ ಅಂದ್ರೆ ಅದಕ್ಕೆ ದುಡ್ಡು ಬೇಡವಾ? ಅಷ್ಟು ದುಡ್ಡು ನಮ್ಮ ಹತ್ರ ಎಲ್ಲಿದೆ? ನೀವ್ ಹೇಳೋದ್ ಚೆನ್ನಾಗಿದೆ ರೀ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಮಗಳಿಗೆ ಮದ್ವೆ ಮಾಡದೆ ಮನೇಲೇ ಇಟ್ಕೊಳಕ್ಕಾಗತ್ತಾ? ಕಷ್ಟನೋ ಸುಖನೋ ಮದ್ವೆ ಮಾಡ್ಬೇಕಾಗತ್ತೆ. ಅದು ಅಲ್ದೆ ಈಗ ಬಂದಿರೋ ಸಂಬಂಧ ನೀವ್ ನಮ್ಗೇನೂ ಕೊಡ್ಬೇಡಿ, ಎಲ್ಲಾ ಖರ್ಚು ನಾವೇ ಹಾಕೊಂಡು ಮದ್ವೆ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲಾ ಖರ್ಚು ಅವರೇ ಮಾಡ್ತಾರೆ ಅಂತ ಅಲ್ಲ ರೀ, ಇಂಥ ಸಂಬಂಧಗಳು ಪದೇ ಪದೇ ಬರಲ್ಲ. ಮದ್ವೆ ಮಾಡೋದು ಒಳ್ಳೇದು ಅಂತ ನನಗನ್ನಿಸ್ತಿದೆ, ಇದ್ರ ಮೇಲೆ ನಿಮ್ ಇಷ್ಟಪ್ಪ. ಅಲ್ಲ ಪರಿ, ಹೋದ್ ತಿಂಗಳು ಆ ಪೆಟ್ರೋಲ್ ಬಂಕ್ ಓನರ್ ಮಗನ್ಗೆ ಸಂಬಂಧ ಬಂದಾಗ ಆ ಸಂಬಂಧ ಬೇಡವೇ ಬೇಡ ಅಂತ ಹೇಳ್ದೆ, ಈಗ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ಯಾ? ಅಲ್ಲ ರೀ, ಅವ್ರ ಶ್ರೀಮಂತರು, ಪೆಟ್ರೋಲ್ ಬಂಕ್ ಇದೆ ಅಂತ ನಮ್ಮ ಮಗಳನ್ನ ಅವ್ರ ಮನೆಗೆ ಕೊಡಕ್ಕಾಗತ್ತಾ? ಈಗ ನಮ್ಮ ಆರ್ತಿ ಅಮ್ಮನ ಶ್ರೀಮಂತರ ಮನೆಗೆ ಕೊಟ್ಟು ಅನುಭವಿಸ್ತಿರೋದ್ ಸಾಲ್ದಾ? ಅದಕ್ಕೆ ನಮ್ಮ ಅದಿತಿ ಅಂಜುನಾದ್ರೂ ನಮ್ಮಂತಸ್ತಿಗೆ ತಕ್ಕ ಹಾಗೆ ಸಂಬಂಧ ಹುಡುಕಿ ಮದ್ವೆ ಮಾಡೋಣ. ಅಂತ ಸಂಬಂಧ ಸಿಕ್ಕಿದ್ರೆ ಸಾಕು. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. ಹೇಗಾದ್ರೂ ಮಾಡಿ ನಾನು ಅವಳನ್ನ ಒಪ್ಪಿಸ್ತೀನಿ. ಆದಷ್ಟು ಬೇಗ ಅವಳ ಮದ್ವೆ ಮಾಡಿ ನಮ್ ತಲೆ ಮೇಲಿರೋ ಜವಾಬ್ದಾರಿನ ಕಡಿಮೆ ಮಾಡ್ಕೊಂಡ್ರೆ ಸಾಕು. ಯಾಕೆ ಅಂದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಏನೋ ನಮಗ್ ಗೊತ್ತಿಲ್ಲ. ಈಗ ಕೈ ನಡೀತಿರುವಾಗ್ಲೇ ಅವಳ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ದೆ ಅಷ್ಟೆ. ನಾಳೆ ನಮ್ಮ ಪರಿಸ್ಥಿತಿನೂ ಚೆನ್ನಾಗಾಗಬಹುದಲ್ವಾ? ನೀನ್ ಯಾಕೆ ಆ ರೀತಿ ಯೋಚನೆ ಮಾಡಲ್ಲ? ನಾಳೆ ನಮಗೂ ಒಳ್ಳೇದಾಗುತ್ತೆ ಅನ್ನೋ ಆಶಾಭಾವನೆಯಿಂದ ಇರ್ಬೇಕಪ್ಪ. ನಮಗೂ ವಯಸ್ಸಾಗ್ತಾ ಇದೆ, ಈಗಿದ್ದ ಹಾಗೆ ಯಾವಾಗ್ಲೂ ಇರೋಕ್ ಆಗಲ್ಲ ಅಲ್ವಾ? ನಮ್ಗೇನಾದ್ರೂ ಆಗಿ ಅದಿತಿ ಮದ್ವೆನ ಮಾಡೋಕೆ ಆಗದೆ ಇದ್ರೆ ಅದನ್ನ ಯಾರು ಊಹೆ ಮಾಡೋದಕ್ಕಾಗೋದಿಲ್ಲ. ಮದ್ವೆ ವಿಚಾರದಲ್ಲಿ ಅದಿತಿ ಮೇಲೆ ಒತ್ತಡ ಹೇರೋದು ಬೇಡ. ಅವಳಾಗ ಅವಳೇ ಹೇಳೋವರೆಗೂ ಅವಳ ಮದ್ವೆ ಬಗ್ಗೆ ಪ್ರಸ್ತಾಪ ಮಾಡೋದೇ ಬೇಡ. ಅವಳು ಬೇಡ ಅಂತಾಳೆ ಅಂತ ನಾವು ಬಿಡೋಕಾಗತ್ತೇನ್ರಿ? ಕಂಕಣ ಭಾಗ್ಯ ಕೂಡ್ ಬಂದ್ರೆ ಅದಾಗದೇ ಆಗತ್ತೆ ಪರಿ. ಮೊದಲನೇದು ಹಣಕಾಸಿನ ವಿಚಾರ, ಎರಡನೇದು ಓದ್ ಮುಗಿದ್ಮೇಲೆ ಅದಿತಿಗೆ ಮುಂದೆ ಏನ್ ಮಾಡಬೇಕು ಅನ್ನೋ ಆಸೆ ಇದೆ ಅನ್ನೋದು, ಮೂರನೇದು ಮನೆಯಲ್ಲಿರೋ ಹೆಣ್ಮಕ್ಳನ್ನ ತರಾತುರಿಯಲ್ಲಿ ಕಳಿಸ್ಕೊಡೋದಕ್ಕೆ ನನಗೂ ಹಿಂಸೆ ಆಗುತ್ತೆ ಪರಿ. 6 ಜನ ಇದ್ದವರು 3 ಆಗಿ ಆಮೇಲೆ 2 ಆಗ್ತೀವಿ ಅನ್ನೋ ಭಯಾನೂ ಇದೆ. ಹೆಣ್ಮಕ್ಳು ಬೆಳೆಯೋದೇ ಗೊತ್ತಾಗೋದಿಲ್ಲ ಪರಿ. ಕಿಲಕಿಲ ಅಂತ ಮನೆ ತುಂಬಾ ಓಡಾಡ್ಕೊಂಡಿದ್ದವರಲ್ಲಿ ಈಗಾಗಲೇ 2 ಮದ್ವೆ ಮಾಡ್ಕೊಂಡು ಹೊರಟೆ ಹೋಗಿದ್ದಾರೆ. ಅದಿತಿ ಎಲ್ಲಿವರೆಗೂ ನಮ್ಮನೇಲೆ ನಮ್ ಜೊತೆನೆ ಇರ್ತೀನಿ ಅಂತ ಅನ್ಕೋತಾಳೋ ಅಲ್ಲಿವರೆಗೂ ಅವಳು ಹಾಗೆ ಇರ್ಲಿ ಪರಿ. ನಾವೇ ಅವಳಿಗೆ ಮದ್ವೆ ಮಾಡ್ಕೊಂತ ಬಲವಂತ ಮಾಡೋದು ಬೇಡ. ನಮ್ಮ ಮಕ್ಕಳು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿದ್ದ ಹಾಗೆ ಅಲ್ವಾ? ಹೌದು ರೀ, ನೀವ್ ಹೇಳೋದ್ ಸರಿಯಾಗೇ ಇದೆ. ನಾನು ಹುಡುಗನ ಮನೆಯವ್ರಿಗೆ ನಮ್ಮ ಮಗಳಿಗೆ ಈಗ್ಲೇ ಮದುವೆ ಮಾಡಲ್ಲ ಅಂತ ಹೇಳ್ಬಿಡ್ತೀನಿ.
ನೀನ್ ನನ್ನ ಜೊತೆ ಮಾತಾಡಲ್ಲ ಅಲ್ವಾ? ಏನ್ ಮಾಡ್ತೀನಿ ನೋಡ್ತಾ ಇರು. ಏನ್ ಕೆಲಸ ಸರ್? ನೀವು ಸೂಪರ್ವೈಸರ್ ಆಗಿ ಈ ಸೀಟಲ್ಲಿ ಕುತ್ಕೊಂಡ್ಬಿಡಿ. ನಾನು ಗಾರ್ಡ್ ಆಗಿ ನಿಮ್ಗೆಲ್ಲ ರಿಪೋರ್ಟ್ ಕೊಡ್ತಾ ಇರ್ತೀನಿ, ಸರಿ ಅಲ್ವಾ? ಅಯ್ಯಯ್ಯೋ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಸರ್. ಬೇಕಾದ್ರೆ ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ, ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ನೋಡಿ, ನಿಮ್ಗೆ ಬೇಕಾದಾಗೆಲ್ಲ ನಾನು ಕೆಲಸ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಮಾಡ್ತಾ ಇರೋ ಕೆಲಸ ನಿಮ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಕ್ಕೆ ನಾನು ಬೇರೆ ಕಡೆ ಅಸೈನ್ ಮಾಡಿದ್ದು ಗೊತ್ತಾ? ಆ ಮನೇಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಸರ್. ನೀವು ಬೇರೆ ಎಲ್ಲೇ ಕೆಲಸ ಕೊಟ್ಟರು ಮಾಡ್ತೀನಿ ಸರ್. ಬೇರೆ ಎಲ್ಲಾದ್ರೂ ಪರವಾಗಿಲ್ಲ, ಆ ಮನೆ ಮಾತ್ರ ಬೇಡ ಸರ್. ಆ ಮನೆಗೆ ಏನಾಗಿದೆ? ಅಲ್ಲಿ ಯಾವುದೇ ತರದ ಭಯನೂ ಇಲ್ಲ. ನೋಡ್ರಿ, ಮೋರ್ ಓವರ್ ನೀವು ನನ್ನ ಆರ್ಡರ್ ಫಾಲೋ ಮಾಡ್ಲೇಬೇಕು. ಕೆಲಸ ಮಾಡೋದಕ್ಕೆ ಯಾವ ಮನೆ ಆದ್ರೆ ಏನ್ರಿ? ಕೆಲಸನೇ ಅಲ್ವಾ? ಇಂಥ ಒಳ್ಳೆ ಮನೇಲಿ ಕೆಲಸ ಮಾಡಕ್ಕಾಗಿಲ್ಲ ಅಂದ್ಮೇಲೆ ಇನ್ಯಾವ ಮನೇಲೂ ನೀವು ಕೆಲಸ ಮಾಡೋದಕ್ಕಾಗೋದಿಲ್ಲ. ನೋಡ್ರಿ, ನಿಮ್ಮಿಂದ ನಾನು ತಲೆ ತಗ್ಸೋದಕ್ಕೆ ರೆಡಿ ಆಗಿರಲ್ಲ. ನಿಮ್ಗಾಗಿಲ್ಲ ಅಂದ್ರೆ ಬೇಕಾದ್ರೆ ಕ್ಲಿಯರೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಿ. ಏನಯ್ಯ ನಿಂದು ಇದು ಪರೀಕ್ಷೆ? ನಾನೇನ್ ತಪ್ಪು ಮಾಡಿದೀನಿ ಅಂತ ನನ್ನನ್ನ ಈ ಸಂದಿಗ್ಧಕ್ಕೆ ಸಿಕ್ಸಿದ್ಯಾ? ಮಕ್ಕಳಿಗೆ ನಮ್ ಕಷ್ಟ ಗೊತ್ತಾಗ್ಬಾರ್ದು ಅಂತ ನಾನೊಬ್ಬರಿ ಹೆಣಗ್ತಾ ಇದ್ರೆ ನೀನು ಅವ್ರ ಮನೆಗೆ ಸೆಕ್ಯೂರಿಟಿ ಆಗೋ ದಾರಿ ತೋರಿಸಿದ್ಯಾ. ನನ್ನ ಮಕ್ಕಳ ಮನೆಯಲ್ಲಿ ನಾನು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರೇನು ಅನ್ಕೊಳ್ಳಲ್ಲ. ಮೊದಲೇ ಆ ಸುವಾಸಿನಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ. ನನ್ನ ಮಕ್ಕಳನ್ನ ಆಡ್ಕೊಳ್ಳೋರು ಹೀಯಾಳ್ಸೋದಕ್ಕೆ ಶುರು ಮಾಡ್ತಾರೆ. ಹಳೆಯಂದ್ರಿಗೂ ಇರಿಸ್ಮುರ್ಸಾಗತ್ತೆ. ಅವರಿಗೆ ಈ ವಿಷಯ ಗೊತ್ತಾದ್ರೆ ಅವಳು ಸುಮ್ಮನೆ ಇರೋಲ್ಲ. ಅವಳಿಗೆ ಇದನ್ನು ತಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಕೆಲಸ ಮಾಡಿದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ, ಅವಮಾನ ಕೂಡ. ಕೆಲಸ ಮಾಡದೇ ಇದ್ರೆ ಜೀವನನೇ ಕಷ್ಟ ಆಗೋಗುತ್ತೆ. ಪರೀಕ್ಷೆ ಮುಂದಿಟ್ಟಿದ್ಯಾ, ಈ ಸಲ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ನೀನೇ ಹೇಳ್ಕೊಡ್ಬೇಕು. ಹಾಗೇನಿಲ್ಲ ವೇದ, ನಿಮ್ಮೆಲ್ಲರನ್ನು ಮಕ್ಕಳನ್ನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ಸ್ವಂತ ಮಕ್ಕಳಿದ್ದಿದ್ರು ನಿಮ್ಮಷ್ಟು ಪ್ರೀತಿ ತೋರಿಸ್ತಾ ಇದ್ರು ಏನೋ ಗೊತ್ತಿಲ್ಲ. ಆದ್ರೆ ನೀವೆಲ್ಲರೂ ನನ್ನನ್ನ ಸ್ವಂತ ತಾಯಿ ತರ ನೋಡ್ಕೋತೀರ. ನೀವೆಲ್ಲರೂ ನನಗೆ ಇಷ್ಟೊಂದು ಪ್ರೀತಿ ತೋರಿಸೋದಕ್ಕೆ ನನಗೆ ಸ್ವಂತ ಮಗು ಇರಬೇಕಿತ್ತು ಅನ್ನೋ ಫೀಲೇ ಆಗಲಿಲ್ಲ. ನಾನು ನಿಮ್ಗೆ ಸ್ವಂತ ತಾಯಿ ಅಲ್ಲದೆ ಇರ್ಬೋದು, ಆದ್ರೆ ಜನ್ಮ ಕೊಟ್ಟಿರೋ ತಾಯಿಗಿಂತ ಜಾಸ್ತಿನೇ ಪ್ರೀತಿ ಕೊಟ್ಟಿದ್ದೀರಾ. ಅದು ನಿಮ್ ದೊಡ್ಡ ಗುಣ. ನೀವೆಲ್ಲವನ್ನೂ ತುಂಬಾ ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ತೀರ. ಆದ್ರೆ ಕೆಲವರು ನಿಮ್ ಬಗ್ಗೆ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಹೋಗ್ಲಿ ಬಿಡು ವೇದಾಂತ್, ಏನೋ ಟೈಮ್ ಸರಿ ಇಲ್ಲ. ಇವ್ರ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬಂದು ಹೀಗಾಗೋಯ್ತು. ಇನ್ ಮುಂದೆ ಇದೇ ತರ ಆಗೋದ್ ಬೇಡ ಅನ್ನೋದೇ ನನ್ನ ರಿಕ್ವೆಸ್ಟ್. ಎಲ್ರೂ ಆಗಿದ್ದನ್ನೆಲ್ಲ ಇವತ್ತು ಇಲ್ಲಿಗೆ ಮರ್ತ್ಬಿಡಿ.
ಇನ್ ಮುಂದೆ ಯಾರಾದ್ರೂ ಬಂದು ವೈದೇಹಿ ಅಕ್ಕ ಬದುಕಿದಾಳೆ ಅಂತ ಸುಳ್ಳು ಹೇಳಿದ್ರೆ ನಿನಗಿಷ್ಟ ಅಂತ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ, ತಗೋತೀನಿ. ಇವತ್ತು ನೀ ನನಗೆ ಕ್ಯಾರೆಟ್ ಹಲ್ವಾ ತಿನ್ಸಿದ್ಯಾ, ಮುಂದೊಂದು ದಿನ ನಾನು ನಿಂಗೆ ಜೈಲ್ ಊಟ ಫಿಕ್ಸ್ ಮಾಡ್ತೀನಿ. ವಿಕಿ, ನಿನಗಿಷ್ಟ ಅಂತ ಪಾಯಸ ಮಾಡಿದ್ದೀನಿ. ನಿನ್ ಕೈಯಲ್ಲಿ ಪಾಯಸ ತಿಂತಾ ಇದ್ರೆ ವಿಷ ಕುಡ್ದಂಗ ಅನ್ಸ್ತಾ ಇದೆ. ಸಾರಿ ಅಗ್ರಜ, ಈಗಿಂದ ಅಲ್ಲ, ಆಗ್ಲಿಂದಾನು ನನ್ನ ತಮ್ಮಂದಿರು ಕಷ್ಟ ಪಡಬಾರ್ದು, ಅವ್ರಿಗೆ ನೋವು ಕೊಡಬಾರ್ದು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಬಂದಿದ್ಯಾ. ಆದ್ರೆ ಇವತ್ತು ನನ್ನಿಂದ ನಿನಗೆ ಹರ್ಟ್ ಆಗಿದೆ. ವೆರಿ ಸಾರಿ. ಈ ಗಿಲ್ಟ್ನ ನನ್ನಿಂದ ಬೇರ್ ಮಾಡಕ್ ಆಗ್ತಾ ಇಲ್ಲ ಕಣೋ. ಎಲ್ಲದಕ್ಕಿಂತ ಹೆಚ್ಚು ನೋವು ಯಾವಾಗ ಆಗತ್ ಗೊತ್ತಾ? ನಾನು ನಿಮ್ಗಿನ್ನೂ ಅರ್ಥ ಆಗಿಲ್ವಲ್ಲ ಅಂತ ನನಗನ್ಸುತ್ತಲ್ಲ, ಆಗ ನೀನು ಹಾಗೆ ನಡ್ಕೊಂಡೆ ಅಂತ ನಿನ್ ಮೇಲೆ ಕೋಪ ಅಷ್ಟೇ ಬಂತು ವಿಕ್ರಾಂತ್, ದ್ವೇಷ ಹುಟ್ಟಿ. ಹಾಗಂತ ನಿನ್ ಬಗ್ಗೆ ನನ್ನ ಫೀಲಿಂಗ್ಸ್ ಇಲ್ಲ ಅಂತಲ್ಲ. ಅಮ್ಮ, ಹಾಲು ತಗೊಳ್ಳಿ. ಸಾಕಮ್ಮ. ಸರಿಮ್ಮ. ಮಲ್ಕೊಡಿ ಅಮ್ಮ. ಮಲಗ್ತೀನಿ. ವೈಜಯಂತಿ, ನನಗೊಂದು ಸಹಾಯ ಮಾಡ್ತೀಯಾ? ಹೇಳಿಮ್ಮ. ಅಲ್ಲಿ ವಾರ್ಡ್ರೋಬ್ ಅಲ್ಲಿ ಒಂದು ಫೋಟೋ ಇದೆ, ಸರಿಯಾಗಿ ಹುಡುಕಮ್ಮ. ಅವತ್ತೇ ನಾನು ಹುಡುಕ್ದೆ ಅಲ್ಲಮ್ಮ, ಅಲ್ಲಿ ಯಾವ ಫೋಟೋನೂ ಇಲ್ಲ. ಅಯ್ಯೋ, ಅಲ್ಲೇ ಎಲ್ಲೋ ಇರುತ್ತಮ್ಮ, ಸರಿಯಾಗಿ ಹುಡುಕ್ ನೋಡು. ಸರಿಮ್ಮ. ಅಮ್ಮ, ಇಲ್ಲ ಇಲ್ಲಿ. ಅಯ್ಯೋ, ಅಲ್ಲೇ ಇದೆಯಮ್ಮ, ಸರಿಯಾಗಿ ಹುಡುಕು. ಯಾಕೆ ವೈಜಯಂತಿ, ಫೋಟೋ ಸಿಗ್ಲಿಲ್ವಾ? ಹಾಮ, ಸಿಕ್ತು. ತಗೊಂಬ ಮತ್ತೆ.
ಗೊತ್ತಿದ್ರೆ ಇವತ್ತು ಯಾಕೆ ವಿಶ್ ಮಾಡ್ದೆ? ಅದು ನನ್ನ ಲೈಫಲ್ಲಿ ಈಗಿಂದಾನೆ ನಂಗೆ ಇಷ್ಟ ಆಗಿರೋ ಕಲರ್ ತುಂಬಾ ಶುರುವಾಗಿದೆ ಅಂತ ಅನ್ಸ್ತಾ ಇದೆ. ಹೋಳಿ ಅಂದ್ರನೇ ಬಣ್ಣ, ನನ್ನ ಮನಸ್ಸಲ್ಲಿ ಬರೀ ಬಣ್ಣನೇ ತುಂಬಿದೆ. ಅದಕ್ಕೆ ಆತರ ವಿಶ್ ಮಾಡಿದೆ. ಅದಿತಿ, ನಾಳೆ ಸಿಗ್ತೀಯಾ? ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಏನೋ ಮೀಟ್ ಆಗ್ಬೇಕಾ? ಯಾಕೆ? ಏನ್ ವಿಷಯ? ಯಾಕೇನು ಅಂತ ಫೋನ್ ಹೇಳಕ್ಕಾಗಲ್ಲ. ಪ್ಲೀಸ್ ನಾಳೆ ಸಿಗು, ಎಲ್ಲ ಹೇಳ್ತೀನಿ. ಹಾ ಸರಿ, ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳು? ನಮ್ಮ ಮನೆ ಟರ್ನಿಂಗ್ ಹತ್ರ ಗಣಪತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಬಾ. ಓಕೆ, ಬರ್ತೀನಿ. ಥ್ಯಾಂಕ್ಸ್. ನಾಳೆ ಮೀಟ್ ಆಗೋಣ. ಗುಡ್ ನೈಟ್. ದುಡ್ಡು ಹಂಚೋಣ. ₹550. ₹550 ಬ್ರಾಂಡೆಡ್ ಟಿ ಶರ್ಟ್ ಬರುತ್ತಾ? ಯಾವಳಿಗೆ ಗೊತ್ತು? ಮುಂಚೆ ಯಾವಾಗಾದ್ರೂ ತಗೊಂಡಿದ್ರೆ ಗೊತ್ತಾಗಿರೋದು. ಹೇಗೋ ಮ್ಯಾನೇಜ್ ಮಾಡಿದ್ರಾಯ್ತು. ಚೂಳು ಯಾಕೆ ಮಾಡ್ತಿದ್ದಾಳ? ಹೇಳ ಅಕ್ಕ, ನಾನಿಲ್ಲಿ ಸ್ಟೇಷನರಿ ಅಂಗಡಿಗೆ ಬುಕ್ಸ್ ತಗೊಳಕ್ ಬಂದಿದ್ದೀನಿ. ನನ್ನ ಹತ್ರ ಸ್ವಲ್ಪ ದುಡ್ಡು ಕಮ್ಮಿ ಆಗಿದೆ, ಒಂಚೂರು ಕಳಿಸ್ತೀಯಾ? ಅಮ್ಮ ಅಕ್ಕ ಇರ್ಬೇಕಾದ್ರೆ ನಾನು ಅವಳ ಹತ್ರ ಕೇಳ್ತಿದ್ದೆ. ಈಗ ಅಂಜುನು ಅದೇ ತರ ನನ್ನ ಹತ್ರ ಕೇಳ್ತಿದ್ದಾಳೆ. ಪಾಪ, ನನ್ನ ಕೇಳ್ದೆ ಇನ್ಯಾರನ್ನ ಕೇಳ್ತಾಳೆ? ಧ್ರುವಂಗೆ ನೆಕ್ಸ್ಟ್ ಟೈಮ್ ಏನಾದ್ರು ಕೊಡ್ಸೋಣ. ಈಗ ಇದನ್ನ ಅಂಜಕ್ ಕೊಡೋದೇ ಕರೆಕ್ಟು. ಲೈ, ಫೋನ್ ಪೇ ಎಲ್ಲ ಕಣೆ, ನನ್ನ ಹತ್ರ ಕ್ಯಾಶ್ ಇರೋದು. ಎಲ್ಲಿದೆ ಹೇಳು, ಅಲ್ಲೇ ಬಂದ್ ಕೊಡ್ತೀನಿ. ಸರಿ ಬಿಡು, ಬರ್ತೀನಿ. ನಮ್ ಹಳೆ ಮುದುಕಿ ಇದ್ದಾಗ ಮನೆ ಜವಾಬ್ದಾರಿಯೆಲ್ಲ ಅವಳೇ ತಗೊಂಡಿದ್ಲು. ಹೇಗೋಳ್ ಮದ್ವೆ ಆಗಿ ಹೋಗಾಯ್ತು. ಇನ್ ಮುಂದೆ ಆದ್ರೂ ಸ್ವಲ್ಪ ಮನೆ ಜವಾಬ್ದಾರಿನ ನಾನು ತಗೋಬೇಕು. ಏನ್ ಮಾಡ್ತೀಯಾ? ಓ, ತಮ್ಗೆ ನಮ್ಮ ಮದ್ವೆ ಅರ್ಶಿನ ಶಾಸ್ತ್ರ ನೆನಪಾಯ್ತು ಅಲ್ವಾ? ಬೇಡ ನೋಡು, ಬೇಡ. ಓಂ ನಮಃ ಪ್ರಿಯ